ನಮಸ್ಕಾರ ಮಂಡಳಿ. ನಾವೀಗ 3ನೇ ದಿನ ಇದ್ವಿ ಗುಂಡ್ಲುಪೇಟೆದಾಗ. ನಾವಿರೋ ರೂಮ ಇಲ್ಲಿದ್ದೀವಿ. ರೂಮ ಹಿಡಿಯೋದು ಸ್ವಲ್ಪ ಇಲ್ಲಿ ಬಂದ್ಬೇಕು ಬಾರ್ಡ್ರ್ ಅದಲ್ಲ, ಹೈರಾಣ ಅನ್ಸ್ಬಿಡ್ತು ರೂಮ್ ಹಿಡಿದೆ ನಮಗೆ. ಹಾಯ್ ಮಂಡಳಿ, ಇವತ್ತು 3ನೇ ದಿನ ಗುಂಡ್ಲುಪೇಟೆದಾಗ ಇದ್ದೀವಿ. ಗುಂಡ್ಲುಪೇಟೆದಾಗ ರೂಮ್ ಮಾಡಿದೆ, ನೈಟ್ ಸ್ಟ್ಯಾಂಡ್ ಮಾಡಿ ನೈಟ್ ಬರಾಮತಿ ವಿಡಿಯೋ ಮಾಡಿ ಗುಂಡ್ಲುಪೇಟೆ ಬರೋದು. ಬಟ್ ಗುಂಡ್ಲುಪೇಟೆ ಬಂದು ಸ್ಟೇ ಮಾಡಿ ಇಲ್ಲಿಂದ ಊಟಿ, ಈ ಬಾರ್ಡ್ರದ ಇದು ಗುಂಡ್ಲುಪೇಟೆ ಕರ್ನಾಟಕದು. ಇಲ್ಲಿಂದ ಊಟಿ ಫಸ್ಟ್ ಏನ್ ಮಾಡ್ತೀವಿ, ಈಗ ಇಲ್ಲಿ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಅದ, ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಬಂದು ಊಟಿ ಹೋಗ್ಬಿಡ್ತೀವಿ. ಬಟ್ ಅಲ್ಲಿ ಇಲ್ಲಿದಿಂದ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಭಾಳ ಅಂದ್ರೆ ಒಂದು 10-12 ಕಿಲೋಮೀಟ್ರ್ ಆಗ್ಬೋದು. ಬಟ್ ಗುಂಡ್ಲುಪೇಟೆದಾಗ ಏನು ಹೈರಾಣ ಅಂದ್ರೆ ಇಲ್ಲಿ ಊಟದ್ದು ವೆಜ್. ನಾವು ಬಂದಿದ್ದು ರಾತ್ರಿ ಬಂದಿದ್ದೆವು 9ಕ್ಕೆ ಬಂದು ಊಟ ಹುಡುಕಾಡಲು ಸಾಕಾಗಿತ್ತು. ಯಾಕೆ ಎಲ್ಲಿ ಹೋದ್ರು ಭೀ ಬೀಫ್ ಅಂತ ಹೇಳ್ತಾರೆ, ಬೇರೆ ಬೀಫ್ದೇ ವೆರೈಟಿ ಹೇಳೋರು. ಸಾಕಾಯ್ತು. ಕಡೆಗೆ ಉಡುಪಿ ಹೋಟೆಲ್ ಹುಡುಕಾಡಿ ವೆಜ್ ಉಂಡೆವು. ಅದೇ ಸರಿ ಅನ್ನಿಸ್ತು ನಮಗೆ. ಇಲ್ಲಿ ಎಲ್ಲ ಯಾರ ಮೇಲೆ ಭರೋಸೆ ಇಲ್ಲ. ನಮ್ಮ ಚಿಕನ್ ತಿನ್ನೋರಿಗಂತೂ ಭಾಳ ಹೈರಾಣ ಬರ್ತಾವೆ. ನಾವಂತೂ ವೆಜ್ ಇದ್ದೀವಿ, ಎಲ್ಲಾದರೂ ಬದುಕ್ತೀವಿ ನಾವು. ಕಡೆಗೆ ನಾವು ಇರೋದೀಗ ಬಾರ್ಡ್ರಿಕ್ಕಿದ್ದೀವಿ. ಇಲ್ಲಿಂದ ಊಟಿ ಹೋಗ್ಬೇಕತ್ತಲತ್ತೀವಿ. ಬಟ್ ನೈಟ್ ಸ್ಟೇ ಮಾಡಿವಿ ಗುಂಡ್ಲುಪೇಟೆ. ಭಾಳ ಸರಿ ಇಲ್ಲಿದೆ ಹೋಗಿವು. ಊಟಿ ಹೋಗ್ಲಿಕ್ಕೆ ಹೋಗ್ಬೇಕಂದ್ರೆ ಇಲ್ಲಿದೆ ಹೋಗಿವಿ ಮೈಸೂರಿಂದ. ಬಟ್ ಇಲ್ಲಿ ತನಕ ಬಂದು ಗುಂಡ್ಲುಪೇಟೆ ಮೇಲಿಂದ ಹೋಗಿ ಅಂದರೂ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ನೋಡಿಲ್ಲ. ಈ ಸಾರಿ ನೋಡ್ಕೋಬೇಕಲ್ಲತ್ತೀವಿ. ಇಲ್ಲಿಂದ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಆಗನ ಬಂಡೀಪುರ, ಅಲ್ಲಿಂದ ಊಟಿ ಹೋಗ್ತೀವಿ. ಊಟದಿಂದ ಮುಂದೆ ಊಟದೊಳಗೆ ಸ್ಟೇ ಮಾಡಲ್ಲ. ಊಟದೊಳಗೆ ಆಲ್ಮೋಸ್ಟ್ ಅಲ್ಲಿ ನೋಡಿಲ್ಲ. ಸುಮ್ಮನೆ ವಿಸಿಟ್ ನಮ್ಮ ಸಂಗಟ ಒಬ್ಬ ನೋಡ್ಲಾರ್ದವ್ರು ಕಿರಾಣತೆ ಬಂದ, ನಾವು ನೀವು ತೋರಿಸ್ಬೇಕು ಊಟಿ ಅಂತ ಹೇಳಿಕೆ ಕರ್ಕೊಂಡು ಹೊಂಟಿವಿ. ಆಂದಿವಿ ಅದ ಅಂತ ಹೇಳಿಕೆ. ಅಂತಂತೂ ಗೋಪಾಲಸ್ವಾಮಿ ಬೆಟ್ಟದ ಇದು ಮಹಾದ್ವಾರ ಇಲ್ಲಿಗೆ ಬಂದೇವಿ. ಇಲ್ಲಿ ಅದ ಪಾರ್ಕಿಂಗ್ ಮಾಡಿ ಕಾರ ನಾಷ್ಟ ಅಂತೇನು ಹಾಕೊಂಡಿಲ್ಲ. ಹೊಟ್ಟೆಗೆ ಜರ ಏನಾರು ಹಾಕೋತೀವಿ. ನಾಷ್ಟ ಇಷ್ಟ ಮಾಡಿ ಮುಂದೆ ನೋಡೋಣ. 50-60 ರೂಪಾಯಿ ಆಯ್ತು ನೋಡಿ ಪಾರ್ಕಿಂಗ್ ಚಾರ್ಜ್. 60 ರೂಪಾಯಿ. ಕಾರ್ ಪಾರ್ಕಿಂಗ್ ಮಾಡಿ ಬಂದೀವಿ. ಮೋಸ್ಟ್ಲಿ ಮ್ಯಾಲೆ ಏನೂ ಇಲ್ಲ ಅನ್ನಿಸ್ತದೆ, ಎಲ್ಲ ಇಲ್ಲೇ ಅವ. ಅಷ್ಟೇ ಸಣ್ಣ ಮ್ಯೂಸಿಯಂ ಟೈಪ್ ಮಾಡ್ಯಾರ ನೋಡೋದು. ಏನು ಮಳಿಗೆ ಮಾರಾಟದೋ ಏನದು. ಮ್ಯಾಲೆ ಏನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಒಂದು ನಾಷ್ಟ ಮೀಡಿಯಮ್ ಆಗಿ ಚಹಾ ಹೊಡೆದೇವಿ. ಇನ್ನು ಮ್ಯಾಲೆ ಹೋಗ್ಬೇಕು ಈಗ. ಇಲ್ಲಿರೋ ಟ್ವಿಸ್ಟ್ ಏನಂದ್ರೆ ಗೋಪಾಲಸ್ವಾಮಿ ಬೆಟ್ಟದಾಗ ನಮ್ಮ ಯಾವ ವೆಹಿಕಲ್ಗಳು ಬಿಡಲ್ಲ, ಓನ್ಲಿ ಗೌರ್ಮೆಂಟ್ ಬಸ್. ಇಲ್ಲಿ ಟಿಕೆಟ್ ತೊಗೋಬೇಕು. ಗೌರ್ಮೆಂಟ್ ಬಸ್ ಮುಂಜಾನೆ ಬೆಳಗ್ಗೆ 8 ಗಂಟೆಯಿಂದ ಚಾಲು ಆಗ್ತಾವ. ಒಂದೇ ಟಿಕೆಟ್ ಹೋಗೋ ಮತ್ತಿಗೆ ಪರ್ ಪರ್ಸನ್ 60 ರೂಪಾಯಿ ಅದ. ಒಯ್ತದ, ಆಮೇಲೆ ತಂದು ಬಿಡ್ತದ. ನಮ್ಮ ಯಾವ ವೆಹಿಕಲ್ಸ್ ಅಲೋ ಇಲ್ಲ ಒಳಗೆ. ಸಿಂಗಲ್ ರೋಡ್ ಅದ. ರೋಡ್ ಅಂತೂ ಒಂದೇ ಪಾಸ್ ಆಗ್ತದೆ ಬಸ್. ಇನ್ನೊಂದು ಯಾವ್ದಾದ್ರು ಅಪೋಸಿಟ್ ಹೊಂಟಿತು ಅಂದ್ರೆ ಗಾಡಿ ಸೈಡ್ ಹಚ್ಬೇಕು ಅಪೋಸಿಟ್ ಇದ್ದಾವೆ. ಆಧಾರ್ ಕಾರ್ಡ್ ಇದ್ದು ಹೆಣ್ಮಕ್ಳಂತೂ ಬೆಸ್ಟ್ ಬಿಡು. ಏನು ಟಿಕೆಟ್ ತೊಂದು ಒಳಗೆ ಎಂಟ್ರಿ ಆದೇವಿ. ಒಳಗೆ ಹೋಗಿ ನಾವು ಪಾಳಿ ಹಚ್ಬೇಕು. ಲೈನ್ ಅಂತೂ ಭಾಳ ಅದ. ಇದು ಫಸ್ಟ್ ಅನುಭವ. ಬಸ್ ಫುಲ್ ಆಗ್ಯದ. ಓಕೆ, ಬಸ್ ನಡೀತು. ಬಸ್ ಹೋಗೋದಂತೂ ಫಸ್ಟ್ ಒಂದೇ ಗೇರ್ ನೋಡು. ಆಲ್ಮೋಸ್ಟ್ ಅಲ್ಲಿ 1 ಗೇರ್ನಾಗಿ ತೊಗೊಂಡು ನಡೆದಾರ. ಬಸ್ ಫುಲ್ ಅಂದ್ರೆ ಫುಲ್. ಏನು ನಿತ್ತು ಹೊಂಟದ್ದು ಮಂದಿ, ನಿತ್ತು ಮುಂದೆ ನಾವು ಕೂತು. ಈಗ ಸದ್ಯಕ್ಕೆ ಡ್ರೈವರ್ ಮಗಲಕ್ಕೆ ಗೇರ್ ಬಾಕ್ಸ್ ಮ್ಯಾಗ ಕೂತು ಹೊಂಟೀನಿ ನಾನು. ಅಷ್ಟು ಫುಲ್ ಅದ ಮಂದಿ. ಈ ರೋಡ್ ನೋಡ್ಲತ್ತಿರ್ಬೇಕಲ್ಲ ನೀವು, ಸಿಂಗಲ್ ಹ್ಯಾಂಗ್ ಅದ ರೋಡ. ಪೂರ್ತಿ ಸಿಂಗಲ್ ರೋಡ್. ಮುಂದೆ ಅಪೋಸಿಟ್ ಯಾವುದೇ ಬಸ್ ಬರಲಿ ಜೀಪ್ ಬರಲಿ ಅವು ಸೈಡಿಗೆ ಹಾಕ್ಬೇಕು. ಸೈಡಿಗೆ ಹಾಕಬೇಕು. ಒಂದು ಪಾಸ್ ಆದ ನಂತರ ಇನ್ನೊಂದು ಪಾಸ್ ಆಗ್ತದೆ ಅಷ್ಟೇ. ಬಸ್ ಗುಡ್ಡ ಮೇಲೆ ಹೆಬ್ದಂಗೆ ಭಾಳ ಸ್ಲೋ ಹೊಂಟದ. ಫುಲ್ ಕಾಡು ಸೈಡಿಗೆ. ಈಗ ಬಸ್ ಬತ್ತು ಸ್ಟಾಪ್ ಮಾಡಬೇಕು. ಸೈಡಿಗೆ ಬಸ್ ಹಾಕ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಗಾಡಿ ಮೂವ್. ಮತ್ತು ಇದನ್ನ ಸ್ವಲ್ಪ ಜಾಗ ದೊಡ್ಡದಿದ್ದಲ್ಲಿ ಇವರು ಮತ್ತಿದು ಮಾಡೋರು. ಮುಂದೆ ಗಾಡಿ ಹೊಂಟಿತ್ತು ಫಸ್ಟೇ ಹಾರ್ನ್ ಮಾಡಿಬಿಡ್ತಾರೆ. ಅವ ಅಲ್ಲೇ ಎಲ್ಲರೂ ವೈಡ್ ಜಾಗ ಇದ್ದಲ್ಲಿ ಅಲ್ಲೇ ನಿಂತು ಬಿಡ್ಬೇಕು. ಈ ಥರ ಕರ್ವ್ ಬರ್ತಾವ ಡೇಂಜರ್. ಬಸ್ ಒಳಗೆ ಮುಂದೆ ಅದರ ಫ್ರಂಟ್ ಸೀಟಿಗೆ ಡ್ರೈವರ್ಗಳಂತೂ ಜಬರ್ದಸ್ತ್ ನಡೆಸೋರು. ನಮ್ಮ KSRTC ಡ್ರೈವರ್ಗಂತೂ ಕೇಳೇಬೇಡ. ಹೋಗ್ತಾ ಮ್ಯಾಗ ಫಾಗ್ ಹೆಚ್ಚು ಹಾಕೋತ ಹೊಂಟದ. ಸದ್ಯಕ್ಕೆ ಟೈಮ್ ಆಗಿದ್ದು ಈಗಂತೂ 9 ಗಂಟೆ ಅದ.
ಮೇಲೆ ಇನ್ನೂ ಫಾಗ್ ಇರ್ತದೋ ಏನು ಮಾಡ್ತದೋ ಅಲ್ಲೇ ಹೊದ್ಬಿಡಕ್ಕೆ ನೋಡ್ಬೇಕು. ಹಿಂಗೇನು ದೇವಸ್ಥಾನ ಬಳಿ ಬಂದೇ ಬಿಟ್ವಿ. ಇಲ್ಲಿ ಬಂದಾಗ ಫಾಗ್ ಅಂತೂ ಅಲ್ಟಿಮೇಟ್ ಅದ ಫಾಗ್. ಈಗ ಟೈಮ್ 9:10 ಗಂಟೆ ಆಗ್ಯದಂದ್ರೆ ಭೀ ಸಾಧ್ಯನೇ ಇಲ್ಲ. ಬೆಳಗ್ಗೆ 6 ಗಂಟೆ ಕಾಣುತ್ತೆ ನಮಗೆ. ಈಗ ಅಷ್ಟು ಫಾಗ್ ಅದ. ಬೆಸ್ಟ್ ನೋಡ್ಲಿಕ್ಕಂತೂ ಇಲ್ಲಿದು ಅನುಭವಿಸ್ದೇ ಗೊತ್ತಾಗ್ತೈತಿ. ಇಲ್ಲಿದು ಅನುಭವನೇ ಬರೀ ಇಲ್ಲಿ ಬಂದು ನೋಡೋದು ಬೆಸ್ಟ್. ಮೊದಲೀಗ ಸೀದಾ ಒಳಗೆ ಹೋಗ್ತೀವಿ, ಮೊದಲು ದರ್ಶನ ಮಾಡ್ತೀವಿ. ಈಗಂತೂ ನಮಗೆ ಈ ಥಂಡಿ ಒಳಗೆ ನಿಂದ್ರದಾಗಲ್ಲ, ಫುಲ್ಲು ಕೋಲ್ಡ್ ಹತ್ಲತ್ತದ. ಹೆಂಗೆ ನಾರ್ಮಲ್ ಅನ್ಸೋತಾರೋ ಗೊತ್ತಿಲ್ಲ. ಮೊದಲು ಸೀದಾ ಹೋಗಿ ದರ್ಶನ ಮಾಡ್ತೀವಿ. ದರ್ಶನ ಮಾಡಿ ಆಮೇಲೆ ಒಂದು ರೌಂಡ್ ಹೊಡಿತೀವಿ. ಬಟ್ ಕ್ಲೈಮೇಟ್ ಅಂತೂ ಸೂಪರ್ ಅದ. ನಾವು ನೋಡೋದಕ್ಕಿಂತ ಕ್ಲೈಮೇಟ್ ಭಾರಿನೇ ಅದ. ಕ್ಲೈಮೇಟ್ಗೆ ಹೆಸರಿಡಪ್ಲೇ ಇಲ್ಲ. ಇಲ್ಲಿ ನೋಡು, ಶ್ರೀ ಹಿಮವಾದ ಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಹಿಮವಾದ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಹೆಂಗೆ ಬಂತು ಅನ್ನೋದು ಭೀ ಕ್ಲಾರಿಟಿ ಆಮೇಲೆ ಬರ್ತದೆ ನಮಗೆ. ಈಗ ಸೀದಾ ದರ್ಶನಕ್ಕೆ ಹೋಗ್ತೀವಿ. ಅಲ್ಲಿ ನೋಡಿ ಪಾಳಿ ಎಷ್ಟದ, ಅಲ್ಲಿ ಪಾಳಿ ದರ್ಶನ ಮಾಡಿ ಆಮೇಲೆ ಬರ್ತೀವಿ ಕ್ಲಾರಿಟಿ ಪೂರ ತೊಲಕ್ಕೆ. ಇನ್ನು ಇಲ್ಲಿರೋ ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ಗೋಪಾಲ ಸ್ವಾಮಿ ಅವರು ಶ್ರೀಕೃಷ್ಣರೇ ಗೋಪಾಲ ಸ್ವಾಮಿ. ಮತ್ತು ಇಲ್ಲಿದು ಕ್ಲೈಮೇಟ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಷದ 365 ದಿನಾನೂ ಇಲ್ಲಿ ಕ್ಲೈಮೇಟ್ ಹಿಂಗೆ ಇರ್ತದೆ. ಮತ್ತು ಇಲ್ಲಿರೋ ವಿಗ್ರಹದ ಮೇಲೆ ಹೆಂಗದ 365 ದಿನಾನೂ ನೀರು ಜಿನುಗುತ್ತಿರ್ತದೆ. ಅಂದ್ರೆ ಹನಿ ನೀರು ಬೀಳುತ್ತಿರ್ತವೆ ವಿಗ್ರಹದ ಮೇಲೆ. ಏನು ದೇವಸ್ಥಾನದ ಆವರಣ ಅದಲ್ಲ, ದೇವಸ್ಥಾನ ಇಷ್ಟು ಆವರಣ ಜಾಗ ಬಿಟ್ಟು ಪ್ರವಾಸಿಗರಿಗೆ ಎಲ್ಲೇ ಬೇರೆ ಕಡೆ ಹೋಗಪ್ಲೇ ಇಲ್ಲ. ಯಾಕಪ್ಪ ಅಂದ್ರೆ ಈ ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟ ಬರೋದು ಬಂಡೀಪುರ ಅರಣ್ಯ ಪ್ರದೇಶದಾಗ ಬರ್ತದೆ. ಯಾಕೆ ಇದು ಅರಣ್ಯ ಪ್ರದೇಶ ಆದ್ರದಿಂದ ನಾವು ಏನು ಇಷ್ಟೆಲ್ಲ ತಿರುಗಾಡ್ತೀವಿ ದೇವಸ್ಥಾನ ಇಷ್ಟು ಸುತ್ತಮುತ್ತ ಬಿಟ್ಟು ಮತ್ತೆ ಬೇರೆ ಕಡೆ ಇಲ್ಲಿ ಹೋಗಪ್ಲೇ ಇಲ್ಲ. ಅದಕ್ಕೆ ನಮ್ಮ ಪ್ರೈವೇಟ್ ವೆಹಿಕಲ್ ಭೀ ಬಿಡಲ್ಲ. ಯಾಕಂದ್ರೆ ಗೊತ್ತದ ನಮ್ಮ ಜನ ಹೆಂಗಿರತ್ತೆ, ಎಲ್ಲಿ ಬೇಕಾದಲ್ಲಿ ನಿಂದ್ರಸಕ್ಕೆ ಚಾಲು ಮಾಡ್ತಾರಲ್ಲ. ಇದರಿಂದ ಕಾಡು ಉಳಿಸ್ರು ಅಂದ್ರೆ ಅಳಸೋದೇ ಹೆಸರು ನಮ್ಮ ಮಂದಿದೀಗ. ಹುಡುಗರು ಟ್ರಿಪ್ಪಿಗೆ ಬಂದ್ರೆ ಹಿಂಗೆ ನೋಡುವ ಒಂಥರ ಮಜಾನೇ. ನಮ್ಮ ಹುಡುಗರ ಜೊತೆ ಟ್ರಿಪ್ ಮಾಡೋದಕ್ಕಿಂತ ಮಜಾ ಬೇರೆ ಏನೂ ಸಿಂಗಲ್ ಐತ್ರಿ ಹೇಳಿದ್ರು. ಎಲ್ಲ ಓಕೆ, ಎಲ್ಲರೂ ಒಂದೊಂದು ದಿಕ್ಕಿಗೆ ನಮ್ಮ ಮಾಂತವ್ರು ಸಿಗಲ್ಲಾಗ್ಯಾರ ತಿಳ್ಕಿ ಹುಡ್ಕ್ಯಾಲಿತ್ತೀವಿ. ಬಟ್ ನಮ್ಮ ಮಾಂತವ್ರು ಬಂದು ಏಕಾಂತವಾಗಿ ನಿಂತಾರೋ ಏನು. ಫೋಟೋ ಯಾರಿಗೆ ತಗೊಲಿಕ್ಕೆ ಹೇಳಿವು, ಫೋಟೋ ತಗೊಲಿಕ್ಕೆ ಹೇಳಿಲ್ಲ. ಬಟ್ ಏಕಾಂತವಾಗಿ ನಿಂತಾನವ ಅಂದ್ರೇನು ಪರಿಸರದ ಆನಂದ ಉಳ್ಳತನವ ಚಂದ ಅನುಭವಿಸ್ಲತ್ತನ ಪರಿಸರ. ಏನು ಹೇಳ್ತಾರಲ್ಲ, ವಾತಾವರಣಕ್ಕೆ ಬಂದಾಗ ಆ ವಾತಾವರಣಕ್ಕೆ ತಕ್ಕಂಗೆ ಇರ್ತಾನವ ಯಾಕೆ. ಇನ್ನು ಕ್ಲೈಮೇಟ್ ಬಗ್ಗೆ ಹೇಳ್ಬೇಕಂದ್ರೆ ಜೂನ್ ಒಳಗೆ ಹಿಂಗದ. ಇನ್ನೇನಾರೇ ನವಂಬರ್ ಡಿಸೆಂಬರ್ದಾಗ ಚಳಿಗಾಲದ ಹೆಂಗಿರ್ತದೋ ಗೊತ್ತಿಲ್ಲ. ಕೆಳಗೆ ನೋಡಿದ್ರೆ ಫುಲ್ ತೆಗಿ, ಮ್ಯಾಲೆ ಗುಡ್ಡದ ಮೇಲೆ ಬಂದುಬಿಟ್ರೆ ಚಳಿ ಹಲ್ಲು ಗಟ್ಟಿ ಉರ್ಲತ್ತಾವ, ಅಷ್ಟು ಚಳಿ ಅದ. ಇನ್ನೇನು ಗೋಪಾಲ ಸ್ವಾಮಿ ಬೆಟ್ಟ ನೋಡ್ಕೊಂಬಂದೆವು. ಫಸ್ಟ್ ಟೈಮ್ ನಾವು ಬಂದಿದ್ದು. ಫಸ್ಟ್ ಟೈಮ್ ನೋಡಿದ್ದಕ್ಕೆ ಭಾಳ ಪ್ಲೇಸ್ ನೋಡಿದ್ದಕ್ಕೆ ಖುಷಿನೇ ಆಯಿತು. ಚಂದದ ಅಗ್ದಿ ಪ್ಲೇಸ್ ಅಂತೂ ಸೂಪರ್ ಬದ, ನೋಡ್ಬೇಕು. ಶ್ರೀಕೃಷ್ಣಂದು ಒಂದು ಅವತಾರನೇ ಇಲ್ಲಿ ಅದ ಹೇಳ್ತಾರೆ. ನೀವು ದರ್ಶನ ಮಾಡಿ. ನಾವು ಸಿಗಮು ನೆಕ್ಸ್ಟ್ ವಿಡಿಯೋ ಊಟಿದಾಗ.